ಎಲ್ಲರಿಗೂ ನಮಸ್ಕಾರ. PS ಚಾನೆಲ್ಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ಹಣವನ್ನು ನಾವು ಹೇಗೆ ಉಳಿತಾಯ ಮಾಡಬೇಕೆಂಬುದನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಸೇವಿಂಗ್ ಅಕೌಂಟ್ ಉಳಿತಾಯ ಖಾತೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನೀವು ಸಣ್ಣ ಪ್ರಮಾಣದಲ್ಲಿ ಅಂದರೆ ಪಿಗಿ ಬ್ಯಾಂಕ್ನಲ್ಲಿ ನೀವೀಗ ಹಣವನ್ನು ಸಂಗ್ರಹ ಮಾಡುತ್ತಿದ್ದೀರಿ. ಆ ಹಣವನ್ನು ಅಂದರೆ 10ರಿಂದ 100, 100ರಿಂದ 1000ದಷ್ಟು ನೀವು ಹಣವನ್ನು ಈಗ ಸಂಗ್ರಹ ಮಾಡುತ್ತಿದ್ದೀರ. ನೀವು ಎಷ್ಟು ಹಣವನ್ನು ಸಂಗ್ರಹ ಮಾಡಿದ್ದೀರ ಅಷ್ಟೇ ಹಣ ಇದೆ. ಆ ಹಣ ಬೆಳೆಯುವುದಕ್ಕೆ ಏನು ಮಾಡಬೇಕು, ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಸೇವಿಂಗ್ ಅಕೌಂಟಲ್ಲಿ RD FDಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಉದಾಹರಣೆಗೆ 3ರಿಂದ 5 ತಿಂಗಳಲ್ಲಿ ನೀವೀಗ 500ರಿಂದ 1000ದಷ್ಟು ನೀವು ಹಣವನ್ನು ಉಳಿತಾಯ ಮಾಡಿದ್ದೀರಿ. ಈಗ ಆ ಸಣ್ಣ ಹಣವನ್ನು ನಿಧಾನವಾಗಿ ಬೆಳೆಯುವುದಕ್ಕೆ ನಾವು ಸೇವಿಂಗ್ ಅಕೌಂಟನ್ನು ತೆರೆಯಬೇಕು. ಸೇವಿಂಗ್ ಅಕೌಂಟ್ ಎಂದರೆ ಉಳಿತಾಯ ಖಾತೆ. ಹಣದ ವ್ಯವಹಾರವನ್ನು ಮಾಡುವುದಕ್ಕೆ ಇನ್ವೆಸ್ಟ್ಮೆಂಟ್ ಮತ್ತು ಲೋನ್ಗಳಲ್ಲಿ ನಿಮಗೆ ಕನಿಷ್ಠವಾಗಿ ನಿಮ್ಮ ಹೆಸರಿನಲ್ಲಿ ಸೇವಿಂಗ್ ಅಕೌಂಟ್ ಇರಲೇಬೇಕು. ನೀವು ಉಳಿತಾಯ ಖಾತೆಯನ್ನು ಸರ್ಕಾರಿ ಬ್ಯಾಂಕುಗಳಲ್ಲಿ, ನ್ಯಾಷನಲ್ ಬ್ಯಾಂಕುಗಳಲ್ಲಿ ಮತ್ತು ಪೋಸ್ಟ್ ಆಫೀಸ್ಗಳಲ್ಲಿ, ಇತರೆ ಪ್ರೈವೇಟ್ ಬ್ಯಾಂಕುಗಳಲ್ಲಿ ನೀವು ಉಳಿತಾಯ ಖಾತೆಗೆ ಅಪ್ಲೈ ಮಾಡಬಹುದು. ನಿಮಗೆ ಕನಿಷ್ಠವಾಗಿ 2% ಅಷ್ಟಾದರೂ ನಿಮಗೆ ಇಂಟ್ರೆಸ್ಟ್ ಸಿಗುತ್ತದೆ. ನೀವು ಈ ಮೂಲಕ ಹಣವನ್ನು ಬೆಳೆಸಬಹುದು. ಈ ರೀತಿ ನೀವು ಹಣವನ್ನು ಉಳಿತಾಯ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮಗೇನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನಮಸ್ಕಾರ.